ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಹೆಲ್ತ್ ಸೆಂಟರ್ಗೆ ಸ್ವಾಗತ. ನಾನು ಪ್ರತೀಕ್ಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಫೌಂಡರ್ ಹಾಗೂ ಪ್ರಸೂತಿ ತಜ್ಞರಾಗಿರುವಂತಹ ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮ್ಯಾಮ್. ಇವತ್ತು ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಮಾತನಾಡ್ತಿದ್ದೀವಿ. ಮೊದಲಿಗೆ ಹಾಗಂದ್ರೆ ಏನು ಅಂತ ತಿಳಿಸ್ಕೊಡೋದಾದ್ರೆ, ಮತ್ತು ಯಾವ ಕಾರಣಗಳಿಂದ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಎಂಡೋಮೆಟ್ರಿಯೋಸಿಸ್ ಅಂತಂದರೆ ಒಳಗಡೆ ಗರ್ಭದ ಲೈನಿಂಗ್ ಏನಿದೆ ಅದು ತಿಂಗಳು ಅದು ಮೆನ್ಸ್ಟ್ರಲ್ ಬ್ಲಡ್ನಲ್ಲಿ ಅದು ಆಚೆ ಕಡೆ ಬರುತ್ತೆ. ಇದು ಎಂಡೋಮೆಟ್ರಿಯಮ್ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಆ ಎಂಡೋಮೆಟ್ರಿಯಮ್ ಲೈನಿಂಗ್ ಏನಿದೆ ಅದು ಅಲ್ಲೇ ಇಲ್ಲದೆ ಅದು ಗರ್ಭದ ಗೋಡೆನಲ್ಲಿ ಹೋಗಿ ಸೇರ್ಕೊಂಡು ಬಿಡುತ್ತೆ. ಆ ಟೈಮ್ನಲ್ಲಿ ಅಲ್ಲಿ ಆಚೆ ಕಡೆ ಬರೋದಕ್ಕೆ ಜಾಗ ಇರಲ್ಲ. ಸೊ ಅದಕ್ಕೆ ಎಂಡೋಮೆಟ್ರಿಯಮ್ ಮತ್ತು ಎಂಡೋಮೆಟ್ರಿಯೋಸಿಸ್. ಎಲ್ಲಿ ಅದು ಸರಿಯಾಗಿ ಜಾಗದಲ್ಲಿ ಇಲ್ಲದೆ ಬೇರೆ ಜಾಗದಲ್ಲಿ ಇರುತ್ತೆ, ಆ ಎಕ್ಟಾಪಿಕ್ ಎಂಡೋಮೆಟ್ರಿಯಮಿಗೆ ನಾವು ಎಂಡೋಮೆಟ್ರಿಯೋಸಿಸ್ ಹೇಳ್ತೀವಿ. ಅದು ಯಾಕೆ ಪ್ರಮುಖ ಅಂತ ಹೇಳಬೇಕಂತಂದರೆ, ಸಾಕಷ್ಟು ಜನ ಹೊಟ್ಟೆ ನೋವು ಹದಿಹರೆಯ ವಯಸ್ಸು ಮಕ್ಕಳು ಅಥವಾ ಈವನ್ ವೆರಿ ಯಂಗ್ ಅಡಲ್ಟ್ಸು 10ರಿಂದ 19 ವರ್ಷ ಮತ್ತು ಈವನ್ 20 ವರ್ಷದಿಂದ 30 ವರ್ಷ ಪ್ರತಿ ಒಂದು ಋತುಚಕ್ರದಲ್ಲಿ ಅಷ್ಟು ನೋವು ಇರುತ್ತೆ. ಅವರು ಕಾಲೇಜಿಗೆ ಹೋಗೋಕ್ಕಾಗ್ತಾಯಿಲ್ಲ ಅಥವಾ ಸ್ಕೂಲಿಗೆ ಹೋಗ್ತಾಯಿಲ್ಲ ಅಥವಾ ಈವನ್ ಕೆಲಸಕ್ಕೆ ಹೋಗ್ತಾಯಿಲ್ಲ. ಬೆನ್ನು ನೋವು, ಸೊಂಟ ನೋವು ಇದೆಲ್ಲ ಕಾಣಿಸ್ಕೊಂಡು ಬರುತ್ತೆ. ಇದೆಲ್ಲ ಎಂಡೋಮೆಟ್ರಿಯೋಸಿಸ್ಸಿಂದು ಕಾರಣ ಇರುತ್ತೆ. ಸೊ ಅದಕ್ಕೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಮ್ಯಾಮ್, ನೀವು ಹೇಳಿದ್ರಿ ಇವಾಗ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಇರುತ್ತೆ ಅಂತ. ಯೂಶ್ವಲಿ ಹೆಣ್ಮಕ್ಳಿಗೆ ಪೇಯ್ನ್ ಇರುತ್ತೆ, ಕೆಲವೊಬ್ಬರಿಗೆ ಅತಿರೇಕವಾಗಿ ಅತಿಯಾಗಿ ಪೇಯ್ನ್ ಇರುತ್ತೆ. ಸೊ ಯಾವಾಗ ಇದು ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಅಂತ ನಮಗೆ ಅರ್ಥ ಆಗುತ್ತೆ ಮ್ಯಾಮ್? ಎಂಡೋಮೆಟ್ರಿಯೋಸಿಸ್ ಪೇನು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ತೀರಾ ಇದು ಋತುಚಕ್ರ ಬಂದಾಗೆ ಸ್ವಲ್ಪ ನೋವು ಇರುತ್ತೆ, ನಿಜ. ಬಟ್ ಇದು ನೋವು ಏನಂದರೆ ಮೊದಲನೇ ದಿನ ಬರೋಕ್ಕಿಂತ ಮುಂಚೆ ಸ್ವಲ್ಪ ನೋವು ಇರುತ್ತೆ. ಆಮೇಲೆ ಫಸ್ಟ್ ಡೇ ಬ್ಲೀಡಿಂಗ್ ಶುರು ಆದ ತಕ್ಷಣ ಆ ನೋವು ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಔಷಧಿಗಳು ತೊಗೊಳ್ಳೋದು ಅದೆಲ್ಲ ಏನೂ ನೆಸೆಸಿಟಿ ಇಲ್ಲ. ಬಟ್ ಎಂಡೋಮೆಟ್ರಿಯೋಸಿಸ್ ಪೇನ್ ಇದೆ ಅಂದರೆ 1-2 ದಿನ ಮುಂಚೆನೇ ನೋವು ಶುರು ಆಗುತ್ತೆ. ಆ್ಯಂಡ್ ಪೀರಿಯಡ್ಸ್ ಬಂದ ನಂತರನೂ ಆ ನೋವು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಈ ನೋವು ಸಾಕಷ್ಟು ಸಿವಿಯರ್ ಇರುತ್ತೆ. ಆ್ಯಂಡ್ ಇದಕ್ಕೋಸ್ಕರ ಔಷಧಿ ತೊಗೊಳ್ತಾರೆ. ಕೆಲವು ಸಲ ವಾಂತಿ ಆಗುತ್ತೆ, ಕೆಲವು ಸಲ ಜ್ಞಾನ ತಪ್ಪಿಟ್ಟು ಇದು ಫೇಂಟ್ ಆಗ್ತಾರೆ. ಮತ್ತು ಅದು ಕಾಲೇಜಿಗೆ ಹೋಗೋದು ತಪ್ಪಿಸ್ತಾರೆ, ಮತ್ತು ಕೆಲಸಕ್ಕೆ ಹೋಗೋದೂ ತಪ್ಪಿಸ್ತಾರೆ. ಅಷ್ಟು ಸಿವಿಯರ್ ಆಗೋದಕ್ಕೂ ಅವಕಾಶ ಇದೆ. ಸೊ ಎಂಡೋಮೆಟ್ರಿಯೋಸಿಸ್ ಪೇನು ಮತ್ತು ರೆಗ್ಯುಲರ್ ಪೇನ್ ಡ್ಯೂ ಟು ಮೆನ್ಸ್ಟ್ರೇಷನ್ ಏನಿದೆ ಅದರಲ್ಲಿ ಭಾಳ ವ್ಯತ್ಯಾಸ ಇದೆ. ಸೊ ಅದಕ್ಕೋಸ್ಕರ ಈ ಎಂಡೋಮೆಟ್ರಿಯೋಸಿಸ್ ಪೇನ್ ನಾವು ಏನಾರು ಕಂಡು ಹಿಡಿಬೇಕಾದ್ರೆ ಅದು ಅಲ್ಟ್ರಾಸೌಂಡ್ ಮುಖ ನಾವು ನೋಡಬೇಕಾಗುತ್ತೆ. ಓಕೆ ಮ್ಯಾಮ್, ನೀವಾಗ ಹೇಳಿದಾಗೆ ಎಂಡೋಮೆಟ್ರಿಯೋಸಿಸ್ ಟೈಮಲ್ಲಿ ಮೆನ್ಸ್ಟ್ರೇಷನ್ ಸೈಕಲ್ ಟೈಮಲ್ಲಿ ಪೇಯ್ನ್ ಇರುತ್ತೆ ಅಂತ ಹೇಳಿದ್ರಿ. ಈಗ 100 ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರು ಪೇಯ್ನ್ ಕಾಣಿಸ್ಕೊಳ್ತಾ ಇದೆ, ಸರಿ ಬಿಡು ಅದು ಒಂದು ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ, ಸರಿಯಾದ ನಾಲೆಡ್ಜ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ. ಸೊ ಆ ರೀತಿ ಏನಾದರೂ ಎಂಡೋಮೆಟ್ರಿಯಸ್ ಸಮಸ್ಯೆಯನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ ಎಷ್ಟು ಸಿವಿಯರ್ ಆಗಬಹುದು, ಎಷ್ಟು ಹೆಲ್ತ್ ರಿಸ್ಕ್ ಆಗಬಹುದು? ಯಾವ ಕಾಯಿಲೆ ಆದರೂ ಆದಷ್ಟು ಬೇಗ ನಾವು ಕಂಡು ಹಿಡಿದ್ಬಿಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆ ತೊಗೊಂಡ್ರೆ ಅದು ಉತ್ತಮ ಅಂತಲೇ ಹೇಳಬೇಕು. ಇಲ್ಲ ನಾವು ಸುಮ್ಮನೆ ಅದನ್ನ ಹೇಗಾದರೂ ಮಾಡಿ ಅದು ಇನ್ನೂ ಮುಂದೆ ತಳ್ಕೊಂಡು ಹೋದರೆ ಅದಿನ್ನೂ ಜಾಸ್ತಿ ಆಗೋದು ಸೂಚನೆಗಳು ಬರುತ್ತೆ. ಯಾಕಂದರೆ ಈ ಋತುಚಕ್ರ ಏನಿದೆ ಅದು ಗರ್ಭದ ಗೋಡೆಯಲ್ಲಿ ಸೇರ್ಕೊಂಡ್ಬಿಟ್ಟು ಅಲ್ಲಿ ಅದು ಗಡ್ಡೆ ಆಗೋಕ್ಕೆ ಶುರು ಆಗುತ್ತೆ. ಇನ್ನೊಂದು ಏನಂತಂದರೆ ರಿವರ್ಸ್ ಫ್ಲೋ, ಮುಟ್ಟು ಆಚೆ ಕಡೆ ಬರೋದು ಬದಲು ಯೋನಿನಿಂದ ಅದು ಟ್ಯೂಬ್ನಿಂದ ಹೋಗಿ ಅಂಡಾಶಯ ಮೇಲೆ ಬೀಳುತ್ತೆ. ಇದು ನೀವು ಕೇಳಿರ್ಬೋದು, ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತಾರೆ. ಅದು ಚಾಕ್ಲೇಟ್ ಸಿಸ್ಟ್ ಆಗಿಬಿಟ್ಟು ಅದು ಅಂಡಾಶಯ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಈ ಚಾಕ್ಲೇಟ್ ಸಿಸ್ಟು ಬಹುಶಃ ಅಟ್ಲೀಸ್ಟ್ 8 ಸೆಂಟಿಮೀಟರ್ಸ್ 9 ಸೆಂಟಿಮೀಟರ್ಸ್ ಆಗಿನೂ ಬೆಳ್ಕೊಳ್ಬೋದು. ಸೊ ಈ ಥರ ಇಷ್ಟು ದೊಡ್ಡ ಸಿಸ್ಟ್ ಆದರೆ ಪ್ರತಿಯೊಂದು ಋತುಚಕ್ರದಲ್ಲಿ ತುಂಬ ನೋವು ಬರುತ್ತೆ. ಕೆಲವು ಸಲ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಅಷ್ಟು ನೋವು ಬಂದುಬಿಡುತ್ತೆ ಅವ್ರಿಗೆ. ಸೊ ಅದಕ್ಕೆ ಆದಷ್ಟು ಇದನ್ನ ನಾವು ಬೇಗ ಕಂಡು ಹಿಡಿಬೇಕಾಗುತ್ತೆ.
ಕೆಲವು ಸಲ ನಾವು ನೋಡಿದ ಪ್ರಕಾರ ಅದು ವೆರಿ ಅರ್ಲಿ ಸ್ಟೇಜಸ್ನಲ್ಲಿ ಪೇಷಂಟ್ಸು ಅದು ಕಂಡು ಬರಲ್ಲ, ಅಯ್ಯೋ ಇದು ರೆಗ್ಯುಲರ್ ಪೇನ್ ಅಂತ ಬಿಟ್ಬಿಡ್ತಾರೆ. ಬಟ್ ನಾರ್ಮಲ್ ವಿಮೆನ್ ಆಲ್ಸೋ ಈ ಪೇನ್ನ ಸ್ಟಾರ್ಟಿಂಗ್ ಟು ಡಯಾಗ್ನೋಸಿಸು 6 to 7 ಇಯರ್ಸ್ನೂ ಆಗ್ಬೋದು. ಸೊ ಸಿಂಪಲ್ ಸ್ಕ್ಯಾನ್ ಮಾಡಿಬಿಟ್ಟು ಒಳ್ಳೆ ಹಿಸ್ಟ್ರಿ ತೆಗೆದ್ರೆ ಈ ಪೇನ್ನ ಈ ಸೂಚನೆನ ಬೇಗ ಕಂಡು ಹಿಡಿಬೋದು. ಅದನ್ನ ಹಿಡಿದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಇದೆ. ಎಲ್ಲದಕ್ಕೂ ಸರ್ಜರಿ ಮಾಡಬೇಕಂತೇನಿಲ್ಲ, ಅದನ್ನ ಔಷಧಿ ಕೊಟ್ಬಿಟ್ಟು ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಹಾಗಾದರೆ ಇದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇದೆ ಮ್ಯಾಮ್? ನೀವು ಹೇಳಿದ್ರಿ ಸರ್ಜರಿ ಅವಶ್ಯಕತೆ ಎಲ್ಲ ಟ್ರೀಟ್ಮೆಂಟ್ ಇದೆ ಅಂತ, ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ? ಹಾಗಾದರೆ ಮೆಡಿಸಿನ್ನಿಂದ ಟ್ರೀಟ್ಮೆಂಟ್ ಇದೆ. ಇದು ಯಾಕೆ ಈ ಪ್ರಾಬ್ಲಮ್ ಬರುತ್ತೆ ಅಂತಂದರೆ, ಪ್ರತಿ ಋತುಚಕ್ರದಲ್ಲಿ ನಾವು ಎಷ್ಟು ಬ್ಲೀಡಿಂಗ್ ಆಚೆ ಕಡೆ ಆಗುತ್ತೆ ಅಷ್ಟೇ ಬ್ಲೀಡಿಂಗ್ ಒಳಗೂ ಆಗುತ್ತೆ. ಸೊ ಪ್ರತಿ ಋತುಚಕ್ರದಿಂದ ಇದು ಹೆಚ್ಚಾಗಿ ಹಾಕ್ಕೊಂಡು ಹೋಗುತ್ತೆ, ಇದು ಕಡಿಮೆ ಆಗಲ್ಲ. ಸೊ ರಾದರ್ ದೆನ್ ನಾವು ಕೂತ್ಕೊಂಡ್ಬಿಟ್ಟು ಅಯ್ಯೋ ನೋವು ಬರುತ್ತೆ ಅಂತ ಬರೀ ನೋವು ನಿವಾರಿಸೋದು ಔಷಧಿ ತೊಗೊಳೋದು ಬದಲು ಕೆಲವು ಹಾರ್ಮೋನ್ಸ್ ಇದೆ, ಅದನ್ನ ಮುಟ್ಟಿನ ಇದು ನಿಲ್ಲಿಸೋದಕ್ಕೆ ಅದು ಅಟ್ಲೀಸ್ಟ್ ಫ್ರಮ್ 3 months ಮತ್ತು 4 months. ಸೊ ಅದನ್ನ ಮುಟ್ಟು ನಿಲ್ಲಿಸಿದ್ರೆ ಈ ಎಂಡೋಮೆಟ್ರಿಯೋಸಿಸ್ ಏನಿದೆ ಅದು ಬುಡ ಸಮೇತ ಅದನ್ನ ನಾವು ನಾಶ ಮಾಡಬೇಕು. ಸೊ ಏನಾಗುತ್ತೆ, ಇದು ಒಂದು ಕಳೆ ಥರ ಇರುತ್ತೆ ಭೂಮಿನಲ್ಲಿ, ಅದು ಒಣಗಿಸ್ಬಿಟ್ರೆ ಅದು ನ್ಯಾಚುರಲ್ ಡೆತ್ ಆಗುತ್ತೆ. ಸೊ ಅದಕ್ಕೆ ಕೆಲವು ಔಷಧಿಗಳಿದೆ, ಇಂಜೆಕ್ಷನ್ಸ್ ಇದೆ, ಇದು ಋತುಚಕ್ರನ ಬಂದ್ ಮಾಡೋದು ಅಂದರೆ ನಿಲ್ಲಿಸೋದು, ತಡೆಗಟ್ಟೋದು. ಸೊ ಇದು ಆದರೆ ಅವ್ರಿಗೂ ಒಂದು ಸ್ವಲ್ಪ ಇದು ಮುಟ್ಟು ಬರೋದಿಲ್ಲ. ಎರಡನೇದು ಏನಂತಂದರೆ ಅದು ಎಲ್ಲಿ ಆ ರಕ್ತದ್ದು ಕರಣಿಗಳಿರುತ್ತೆ ಅದು ಡ್ರೈ ಅಪ್ ಆಗುತ್ತೆ, ಒಣಗುತ್ತೆ. ಸೊ ಈ ಥರ ಅಟ್ಲೀಸ್ಟ್ ಫ್ರಮ್ 3 months 6 months to 9 months ತನಕನೂ ಕೊಡಬೇಕಾಗಬಹುದು. ಸೊ ಈ ಥರದ್ದು ಔಷಧಿ ಕೊಟ್ಟರು ಇದು ಚಾನ್ಸಸ್ ಆರ್ ಅದು ಇಟ್ ಕ್ಯಾನ್ ಗೆಟ್ ಕಂಟ್ರೋಲ್ಡ್ ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ವಿ ಆಲ್ಸೋ ಮಸ್ಟ್ ಸಿ ದಟ್ ಅವ್ರಿಗೆ ಮಗು ಬೇಕಾದರೆ ಆದಷ್ಟು ಬೇಗ ಮಗು ಮಾಡಿಕೊಳ್ಬೇಕು. ಯಾಕಂದರೆ ಮಗು ಪ್ರೆಗ್ನೆನ್ಸಿ ಆದಾಗೆ ಅವ್ರಿಗೆ ಮುಟ್ಟು ಬರಲ್ಲ. ಸೊ ಕೆಲವು ಸಲ 50% ಜನಕ್ಕೆ ಈ ಪ್ರೆಗ್ನೆನ್ಸಿ ಆದರೆ 50% ಆಫ್ ದಿಸ್ ಎಂಡೋಮೆಟ್ರಿಯೋಸಿಸ್ ಕ್ಯೂರ್ ಆಗ್ಬೋದು. ಮ್ಯಾಮ್ ಇದ್ರ ಬಗ್ಗೆ ಮಾತನಾಡ್ತೀನಿ. ಕಾಂತರಾಜು ಅಂತ ಪೀಣ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಾಂತರಾಜು ಅವರೇ. ನಮಸ್ಕಾರ ಕಾಂತರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್ ಅವರೇ. ಡಾಕ್ಟರ್ ಜೊತೆಗೆ ಮಾತನಾಡಿ. ನಮಸ್ಕಾರ ಹೇಳಿ, ಕೇಳಿಸ್ಕೊಳ್ತಿದ್ದಾರೆ, ಹೇಳಿ ಏನು ಸಮಸ್ಯೆ ಇದೆ ಹೇಳಿ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್ ಅವರೇ. ಹೇಳಿ. ನಮ್ಮ ಮಗಳಿಗೆ ಮದುವೆ ಆಗಿ 8 ವರ್ಷ ಆಯ್ತು ಮೇಡಮ್ ಅವರೇ. ನಮ್ಮ ಮಗಳಿಗೆ ಮದುವೆ ಆಗಿ 8 ವರ್ಷ ಆಯ್ತು. ಇನ್ನೂ ಏನು ಇದಾಗಿಲ್ಲ, ಒಂದು ಮಗು ಏನು ಆಗಿಲ್ಲ. ಅದಕ್ಕೆ ಏನಾದ್ರು ಪರಿಹಾರ ಐತೆ ಮೇಡಮ್? ಅಲ್ಲ ಕಾಂತರಾಜ್ ಅವರೇ, ನೀವು ಹೇಳಿದ್ದು ಮದುವೆ ಆಗಿ ಇಷ್ಟು ವರ್ಷ ಆಗಿದೆ ಅಂತ ಅಷ್ಟೇ ಹೇಳಿದ್ದೀರಾ, ಬೇರೆ ಇನ್ನೇನು ಹೇಳಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತಪಾಸಣೆ ಮಾಡಬೇಕಾಗುತ್ತೆ, ಇನ್ನೂ ಸ್ವಲ್ಪ ಅವ್ರದ್ದು ಹಿಸ್ಟ್ರಿ ತೊಗೊಳ್ಬೇಕಾಗುತ್ತೆ. ಸೊ ನೀವೇನು ಹೇಳಿದ್ದೀರಾ ಅಷ್ಟರಲ್ಲೇ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಡೆಫಿನೆಟ್ಲಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ಅವ್ರನ್ನ ನಾವು ತಪಾಸಣೆ ಮಾಡಿದ ಮೇಲೆ ನಾನು ನಿಮ್ಗೆ ಹೇಳ್ಬೋದು ತೊಂದರೆ ಎಲ್ಲಿದೆ, ಅದು ಹೇಗೆ ನಾವು ಟ್ರೀಟ್ ಮಾಡ್ಬೋದು ಅಂತ ಹೇಳೋಕ್ಕಾಗುತ್ತೆ. ಥ್ಯಾಂಕ್ ಯು ಕಾಂತರಾಜು, ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್ ನೀವು ಹೇಳ್ತಾ ಇದ್ರಿ ಅಂದರೆ ಎಂಡೋಮೆಟ್ರಿಯೋಸಿಸ್ಗೆ ಟ್ರೀಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಮುಟ್ಟನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಸ್ವಾಭಾವಿಕವಾಗಿ ಎವ್ರಿ ಮಂತ್ ಮುಟ್ಟು ಆಗಬೇಕು. ಸೊ ಮುಟ್ಟನ್ನೇ ನಿಲ್ಲಿಸ್ಬಿಟ್ರೆ ಬೇರೆ ಏನು ಸಮಸ್ಯೆಗಳಾಗಲ್ವಾ ಹಾಗಾದರೆ? ಅಲ್ಲ, ಮುಟ್ಟು ನಿಲ್ಲಿಸಿದ್ರೆ ಅದೇನಾಗುತ್ತೆ, ಅದು ಕಳೆ ಥರ ಏನು ಬೆಳೀತಾ ಇರುತ್ತೆ ಅದನ್ನ ಒಣಗಿಸೋದು. ಅದು ಒಣಗಿಸಿದ್ರೆ ಅದು ಕಳೆ ಥರ ಸತ್ತೋಗ್ಬಿಡುತ್ತೆ. ಸೊ ಅದಾದಮೇಲೆ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕು. ಸೊ ಇದರಿಂದ ಪ್ರೆಗ್ನೆನ್ಸಿಗೂ ಅಡಚಣೆ ಆಗುತ್ತೆ. ಓಕೆ, ಕ್ವಾಲಿಟಿ ಆಫ್ ಎಗ್ಗು ಮತ್ತು ಕ್ವಾಲಿಟಿ ಲೈನಿಂಗ್ ಎಂಡೋಮೆಟ್ರಿಯಮ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲಿ ಎಂಡೋಮೆಟ್ರಿಯೋಸಿಸ್ ಇರುತ್ತೆ ಅಲ್ಲಿ ಬಂಜೆತನ ಇರೋದನ್ನು ಚಾನ್ಸಸ್ ಇರುತ್ತೆ. ಡಾಕ್ಟರ್ ಅದ್ರ ಬಗ್ಗೆ ಮಾತನಾಡ್ತೀನಿ. ಲಕ್ಷ್ಮಿ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರಮ್ಮ. ಮೇಡಮ್ ನಮಗೆ ಸ್ವಲ್ಪ ಈಗ 9 ತಿಂಗಳ ಹತ್ರ
ಹಾ ಹೇಳಿ. ಗರ್ಭಚೀಲದ ಅವೇನೋ ಇವು ಗಂಟುಗಳು ಸಹ ಅದೇ ಇದ್ರು. ಗರ್ಭಕೋಶದಲ್ಲಿ ಗಂಟು ತರ ಆಗಿದೆ ಅಂತ ಹೇಳಿದಾರಾ? ಓಕೆ. ಅದಕ್ಕೆ ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಆಲ್ರೆಡಿ? ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ದಯವಿಟ್ಟು ನೀವು ಕಾಮಿನಿರಾವ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ, ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಂದೊಳ್ಳೆ ಸೊಲ್ಯೂಷನ್ ಸಿಗುತ್ತೆ. ಡಾಕ್ಟರ್ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಅಜಿತ್ ಅಂತ, ಬೆಳಗಾವಿಯಿಂದ. ನಮಸ್ಕಾರ ಅಜಿತ್. ನಮಸ್ತೆ ಮೇಡಮ್. ಡಾಕ್ಟರ್ ಹಲೋ ಮೇಡಮ್, ನಮಸ್ತೆ. ನಮಸ್ತೆ. 2 times ಅದು ಡ್ಯಾಮೇಜ್ ಆಗ್ತಾ ಇದೆ. ಅಜಿತ್ ಸರಿಯಾಗಿ ಕೇಳಿಸ್ಲಿಲ್ಲ, ಮತ್ತೊಮ್ಮೆ ಹೇಳ್ತೀರಾ? ಅಜಿತ್, ನಿಮ್ಮ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡೋಕ್ಕಾಗತ್ತಾ? ಓಕೆ, ಕರೆ ಕಟ್ಟಾಗಿದೆ ಡಾಕ್ಟರ್, ಕರೆ ಕಟ್ಟಾಗಿದೆ. ನೀವು ಹೇಳ್ತಾ ಇದ್ರಿ ಅಂದರೆ ಎಂಡ್ರೋಮೆಟ್ರಿಯೋಸಿಸ್ ಸಮಸ್ಯೆ ಇದ್ರೆ ಮಕ್ಕಳಾಗದೇ ಇರೋ ಸಮಸ್ಯೆ ಕೂಡ ಇರುತ್ತೆ. ಹೌದು. ಅದಕ್ಕೋಸ್ಕರ ಇಂಥ ಜನಕ್ಕೆ ನಾವು ಏನು ಹೇಳ್ತೀವಿ, ಆದಷ್ಟು ಬೇಗ ಮಗು ಮಾಡ್ಕೊಳ್ಳಿ. ಯಾಕಂದರೆ ಆ ಟೈಮ್ನಲ್ಲಿ ಪೀರಿಯಡ್ಸ್ ಬರೋದಿಲ್ಲ, 9 ತಿಂಗಳನ್ಕೂ ಪೀರಿಯಡ್ಸ್ ಇರೋದಿಲ್ಲ. ಅದರಿಂದ 50% ಜನಕ್ಕೆ ಈ ಎಂಡೋಮೆಟ್ರಿಯೋಸಿಸ್ನಿಂದ ಮುಕ್ತಿ ಆಗುತ್ತೆ. ಸೊ ಹೇಳಿದ್ರೆ ಏನಂತಂದರೆ ಇದನ್ನ ಆದಷ್ಟು ಪ್ರಯತ್ನ ಪಡಿ. ಎಸ್, ಡಾಕ್ಟರ್ ಸೋಮನಾಥ್ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೋಮನಾಥ್ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ಇಲ್ಲಿ ನಮ್ಮ ಮದರ್ ಅವ್ರು ಮಾತಾಡ್ತಾರೆ. ಹಾ ಹೇ ಆಯ್ತು. ಹಲೋ, ನಮಸ್ಕಾರ ರೀ. ನಮಸ್ಕಾರಮ್ಮ. ನಾವು ಗುಲ್ಬರ್ಗದಿಂದ ಮಾತಾಡುತ್ತೆ. ಕಲಬುರ್ಗಿನಾ? ಕಲಬುರ್ಗಿ ರೀ. ಹೇಳಿಮ್ಮ, ಹೇಳಿ. ನಮ್ಮ ಸೊಸಿಗೆ 2 ಸರಿ ಐತ್ರಿ, 3 ತಿಂಗಳ 2 ತಿಂಗಳಾಗಿ ಹಿಂಗೆ ಅಪರೇಷನ್ ಎಲ್ಲಕತ್ತದ್ರಿ. ಓಕೆ. ಗರ್ಭಪಾತ ಆಯ್ತಾ? ಹ್ಞೂ ರೀ. ಆಮೇಲೆ ಗರ್ಭಕೋಶದಾಗ ಸೈಡಿಗೆ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಾರೆ. ಏನಾದಂತ? ಸೈಡಿಗೆ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಾರೆ. ಗರ್ಭಕೋಶ ಸೈಡ್ಗೆ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಿದಾರಂತೆ. ಸೈಡಲ್ಲಿ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಿದಾರಂತೆ. ಸೈಜ್ ಬೆಳವಣಿಗೆ ಆಗಿಲ್ಲ, ಸೈಡಲ್ಲಿ ಮಗು ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ಗರ್ಭನಾಳದಲ್ಲಿ ಬೆಳವಣಿಗೆ ಆಗಿದೆಯಂತನಾ? ಅಂದರೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿರ್ಬೋದು. ಅಂದರೆ ಗರ್ಭನಾಳದಲ್ಲಿ ಬೆಳವಣಿಗೆ ಆಗಿರ್ಬೋದು, ಅದಕ್ಕೋಸ್ಕರ ಅದನ್ನ ಗರ್ಭಪಾತ ಆಗಿರ್ಬೋದು ಅಲ್ವಾ? ಅದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳ್ತೀವಿ. ಅದ್ರ ಸೊಲ್ಯೂಷನ್ ಏನಂದರೆ ಗರ್ಭನಾಳದಲ್ಲಿ ಏನಾದರೂ ಮಗು ಜನಿಸಿದ್ರೆ ಅದರಲ್ಲಿ ಬೆಳವಣಿಗೆಗೆ ಜಾಗ ಇರಲ್ಲಮ್ಮ. ಅದು ಆ್ಯಕ್ಚುಲಿ ಅದನ್ನ ತೆಗಿಬೇಕಾಗ್ಬೋದು. ಈಗ ಬೇಗ ಕಂಡು ಹಿಡಿದ್ರೆ ಅದಕ್ಕೆ ಆಪ್ರೇಷನ್ ಮಾಡೋದನ್ನು ಬೇಕಾಗಿಲ್ಲ, ಔಷಧಿನಿಂದನೇ ಅದನ್ನ ಕ್ಲಿಯರ್ ಮಾಡ್ಬೋದು. ಬಟ್ ತೀರಾ ಲೇಟಾಗಿ ಬಂದರೆ ಆ ಮಗುದು ಹಾರ್ಟ್ ಬೀಟ್ ಎಲ್ಲ ಕಾಣಿಸ್ಕೊಂಡು ಅಥವಾ ಆ ಪ್ರೆಗ್ನೆನ್ಸಿದು ಚೀಲ ಒಡ್ಕೊಂಡ್ಬಿಟ್ರೆ ಅಲ್ಲಿ ಆ್ಯಂಡ್ ಬ್ಲೀಡಿಂಗ್ ಜಾಸ್ತಿ ಆಗಿಬಿಟ್ಟಿದ್ರೆ ದೆನ್ ಲ್ಯಾಪ್ರೋಸ್ಕೋಪಿ ಮುಖಾಂತರ ಅದನ್ನ ತೆಗಿಬೇಕಾಗುತ್ತೆ. ಒಂದೊಂದು ಸಲ ಆ ಟ್ಯೂಬೇ ತೆಗಿಬೇಕಾಗುತ್ತೆ ಅಥವಾ ಟ್ಯೂಬ್ ರಿಪೇರ್ ಮಾಡ್ಬೋದು. ಬರೀ ಅದು ರಕ್ತ ಏನಿರುತ್ತೆ ಹೊಟ್ಟೆನಲ್ಲಿ ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಬಟ್ ಬೇಗ ಅದು ಕಂಡು ಹಿಡಿದ್ರೆ ಔಷಧಿನಿಂದನೇ ಅದನ್ನ ಇದು ಮಾಡ್ಬೋದು. ಎರಡನೇದೇನು ಅಂತಂದರೆ, ಈಗ ನೆಕ್ಸ್ಟ್ ಟೈಮ್ ಪ್ರೆಗ್ನೆನ್ಸಿ ಅಂದರೆ ಫಸ್ಟ್ ಆ ಟ್ಯೂಬ್ ಸರಿ ಇದೆಯಲ್ಲ ಅಂತ ಫಸ್ಟ್ ಚೆಕ್ ಮಾಡಬೇಕು ನಾವು. ಅದು ಟ್ಯೂಬ್ ಸರಿ ಇದ್ದರೆ ದೆನ್ ನೆಕ್ಸ್ಟ್ ಟೈಮ್ನು ನ್ಯಾಚುರಲಾಗಿ ಟ್ರೈ ಮಾಡ್ಬೋದು. ಅದು ಒಂದು ಸಲ ಈ ಥರ ಎಕ್ಟಾಪಿಕ್ ಆದ ತಕ್ಷಣ ನೆಕ್ಸ್ಟ್ ಟೈಮ್ ನೀವು ಹೋಗಿ IVF ಮಾಡಬೇಕಂತೇನಿಲ್ಲ. ಬಟ್ ಇನ್ನೊಂದೇನೆಂದರೆ, ಗ್ರಾಚಾರ ಸರಿ ಇಲ್ಲದೆ ಇದ್ದರೆ ಇನ್ನೊಂದು ಸಲನೂ ಆ ಥರ ಆಗಿ ಇನ್ನೊಂದು ಟ್ಯೂಬ್ನಲ್ಲೂ ಆದರೆ ದೆನ್ ಇದು ನಿಮಗೇನೆ ಉತ್ತಮ. ಅದು ಪ್ರಣಾಳ ಶಿಶು ಈಗ ಹೋದರೆ ನಿಮಗೆ ಚಾನ್ಸಸ್ ಮಚ್ ಬೆಟರ್, ನಿಮಗೆ ಪ್ರೆಗ್ನೆನ್ಸಿ ಆಗೋದು ಆ್ಯಂಡ್ ಚಾನ್ಸಸ್ ಆಲ್ಸೋ ತುಂಬ ಚೆನ್ನಾಗಿರುತ್ತೆ ಮಗು ಆಗೋದಕ್ಕೆ. ಬಟ್ ಒಂದು ಸಲ ನಿಮಗೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗಿದ್ರೆ IVF ಮತ್ತೆ ಹೋಗ್ಬೇಕಂತ ಏನಿಲ್ಲ. ಎಸ್, ಡಾಕ್ಟರ್ ಪ್ರೀತಿ ಅಂತ ಬೀದರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೀತಿ. ನಮಸ್ಕಾರ ಪ್ರೀತಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರಮ್ಮ. ಅದೇ ಮೇಡಮ್ 6 ವರ್ಷ ಆಯ್ತು ಮಕ್ಕಳ ಮದುವೆ ಆಗಿ. ಹಲೋ, ಹೇಳಿ ಪ್ರೀತಿ. ಹೇಳಮ್ಮ. ಮದುವೆ ಆಗಿ 6 ವರ್ಷ ಆದರೂ ಇನ್ನ ಮಕ್ಕಳೇ ಆಗಿಲ್ಲ, ಯಾಕಂದ್ರೆ ಪೀರಿಯಡ್ಸೇ ಆಗಿಲ್ಲ. ಎಷ್ಟು ವರ್ಷದಿಂದ ಪೀರಿಯಡ್ ಆಗಿಲ್ಲಮ್ಮ?
ಟೋಟಲ್ ಪೀರಿಯಡ್ಸೇ ಬಂದಿಲ್ಲ ಮೇಡಮ್ ಹುಟ್ಟಿದಾಗಿನಿಂದನೂ. ಅಂದರೆ ಇದಕ್ಕೆ ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತಪಾಸಣೆ ಮಾಡಿಸ್ಬೇಕಾಗುತ್ತೆ. ಒಂದು ಗರ್ಭದ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ ಹಾರ್ಮೋನ್ ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ, ಅಥವಾ ಈ ಗರ್ಭದ ಚೀಲನಲ್ಲಿ ಗಡ್ಡೆಗಳಿದೆಯಾ, ಇವನ್ನೆಲ್ಲ ಫಸ್ಟು ಕಂಡು ಹಿಡಿಬೇಕಾಗುತ್ತೆ. ಇದು ಕಂಡು ಹಿಡಿದ ಮೇಲೆ ಅದು ಯಾವ ಕಾರಣದಿಂದ ನಿಮಗೆ ಆಗ್ತಾ ಇಲ್ಲ ಅದನ್ನ ನೋಡಿಬಿಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಬೇಕಾಗುತ್ತೆ. ಸೊ ದಯವಿಟ್ಟು ತುಂಬ ವೇಟ್ ಮಾಡಬೇಡಿ, ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ತಗೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಪ್ರೀತಿ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಜೊತೆಗೆ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.